ನಮಸ್ತೆ, ನಾನು ನಿಮ್ಮ ಶಿವರಾಜ್ ಎಲ್ಚಿಗೆರೆ. ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕದ ಪವಾಡ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಭಾರತದ ಭಕ್ತಿ ಪರಂಪರೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಪೂಜ್ಯಸ್ಥಾನ ಪಡೆದ ಮಹಾನ್ ಯತಿಗಳಲ್ಲಿ ಒಬ್ಬರು. ಅವರ ಜೀವನ ಉದ್ದೇಶಗಳು ಮತ್ತು ಬೃಂದಾವನ ಪ್ರವೇಶ ಕ್ಷಣಗಳು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಶಾಂತಿಯನ್ನು ಉಂಟು ಮಾಡಿದೆ. ಈ ಶ್ರದ್ಧೆಯ ಪ್ರತೀಕವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಶ್ಲೋಕವು ಕೋಟ್ಯಾನುಕೋಟಿ ಭಕ್ತರ ಮನಸ್ಸಿನಲ್ಲಿ ಜಗಜ್ಜಾಹೀರವಾಗಿದೆ. ಈ ಶ್ಲೋಕವನ್ನು ರಚಿಸಿದವರು ಶ್ರೀ ಅಪ್ಪಣಾಚಾರ್ಯರು, ಗುರುರಾಯರ ಆಪ್ತ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಿಸಲು ಸಿದ್ಧರಾಗಿರುವ ಸಂದರ್ಭದಲ್ಲಿ ಅಪ್ಪಣಾಚಾರ್ಯರು ಕೊನೆಯ ದರ್ಶನ ಪಡೆಯಬೇಕೆಂದು ತುಂಗಾಭದ್ರಾ ನದಿಯ ತಡಕ್ಕೆ ಧಾವಿಸುತ್ತಾರೆ. ಆದರೆ ನದಿಯು ಬೋರ್ಗರಿಸಿ ಹರಿಯುತ್ತಿರುವುದರಿಂದ ದಾಟುವುದು ಅಸಾಧ್ಯವಾಗಿತ್ತು. ಭಕ್ತಿ ಶ್ರದ್ಧೆಯಿಂದ ಅವರು ಈ ಶ್ಲೋಕವನ್ನು ರಚಿಸಿ ಪಠಿಸುತ್ತಾರೆ. ಅದ್ಭುತ! ನದಿಯು ತನ್ನ ಪ್ರವಾಹವನ್ನು ತಡೆದು ಮಾರ್ಗವನ್ನು ತೆರೆಯುತ್ತದೆ. ಅವರು ಕ್ಷಣದಲ್ಲಿ ನದಿಯನ್ನು ದಾಟಿ ರಾಯರ ದರ್ಶನ ಪಡೆಯುತ್ತಾರೆ. ಈ ಪವಾಡದ ನಂತರ ಈ ಶ್ಲೋಕವು ಇಷ್ಟಾರ್ಥ ಸಿದ್ಧಿಯ ಮಂತ್ರವಾಗಿ ಪ್ರಸಿದ್ಧಿಯಾಗಿದೆ. ಈ ಶ್ಲೋಕದ ಪ್ರತಿಯೊಂದು ಪದವು ರಾಯರ ದಿವ್ಯತೆಯನ್ನು ವರ್ಣಿಸುತ್ತದೆ. ಪೂಜ್ಯಾಯ ಎಂದರೆ ಪೂಜೆಗೆ ಯೋಗ್ಯರಾದವರು, ರಾಘವೇಂದ್ರಾಯ ಎಂದರೆ ರಾಘವೇಂದ್ರ ಯತಿಗಳ ಹೆಸರು, ಸತ್ಯಧರ್ಮ ರತಾಯ ಚ ಎಂದರೆ ಸತ್ಯಧರ್ಮದ ಆದಿಯಲ್ಲಿ ಸದಾ ನಡೆದುಕೊಂಡವರು, ಭಜತಾಂ ಕಲ್ಪವೃಕ್ಷಾಯ ಎಂದರೆ ಭಜನೆ ಮಾಡುವವರು, ಭಜತಾಂ ಕಲ್ಪವೃಕ್ಷಾಯ ಎಂದು ಭಜನೆ ಮಾಡುವವರಿಗೆ ಇಷ್ಟಾರ್ಥಗಳನ್ನು ನೀಡುವ ಕಲ್ಪವೃಕ್ಷವಿದ್ದಂತೆ, ನಮತಾಂ ಕಾಮಧೇನುವೆ ನಮಸ್ಕಾರ ಮಾಡುವವರಿಗೆ ಎಲ್ಲವನ್ನೂ ನೀಡುವ ಕಾಮಧೇನುವಂತೆ ನಮ್ಮ ಆ ಮಹಾರಾಯರು. ಕಲ್ಪವೃಕ್ಷವು ಇಂದ್ರಲೋಕದ ದಿವ್ಯ ವೃಕ್ಷ, ಕೇಳಿದ್ದು ಎಲ್ಲವನ್ನೂ ನೀಡುವ ಶಕ್ತಿಯನ್ನು ಹೊಂದಿದೆ. ಕಾಮಧೇನು ಕೂಡ ದೇವತೆಗಳಿಗೆ ವರ ನೀಡಿ ದಿವ್ಯ ಗೋಮಾತೆ. ಈ ಶ್ಲೋಕದಲ್ಲಿ ರಾಯರನ್ನು ಈ ದಿವ್ಯ ರೂಪಗಳೊಂದಿಗೆ ಸಮಾನವಾಗಿ ವರ್ಣಿಸಲಾಗಿದೆ. ರಾಯರ ಬೃಂದಾವನದಲ್ಲಿ 2 ಕಣ್ಣುಗಳ ಪ್ರತಿಮೆಗಳಿವೆ. ಮೇಲಿನ ಕಣ್ಣುಗಳು ಅನುಗ್ರಹದ ದೃಷ್ಟಿ, ಆಧ್ಯಾತ್ಮ ಶಕ್ತಿ, ಶಾಂತಿ, ಜ್ಞಾನವನ್ನು ತೋರಿಸಿದರೆ ಕೆಳಗಿನ ಕಣ್ಣುಗಳು ಶುಭ ದೃಷ್ಟಿ, ಲೌಕಿಕ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ ಇದೆ. ಇವು ಭಕ್ತರ ಮನಸ್ಸಿನಲ್ಲಿ ಆಂತರಿಕ ಮತ್ತು ಬಾಹ್ಯ ಇಚ್ಛೆಗಳನ್ನು ಪೂರೈಸುವ ದ್ವಾರಗಳಂತೆ ಕಾರ್ಯನಿರ್ವಹಿಸುತ್ತವೆ. ಈ ದೃಷ್ಟಿ ಭಕ್ತನ ಜೀವನದಲ್ಲಿ ಬೆಳಕನ್ನು ಹರಡುತ್ತದೆ. ಇದರೊಂದಿಗೆ ಕೆಲವು ಗಾಯತ್ರಿ ಮಂತ್ರಗಳು ಇವೆ. ಆ ಗಾಯತ್ರಿ ಮಂತ್ರಗಳನ್ನು ನೋಡೋಣ. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನು ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನು ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದ ಧೀಮಹಿ ತನ್ನು ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರಗಳು ಭಕ್ತರಲ್ಲಿ ಶ್ರದ್ಧೆ, ಶಕ್ತಿ ಮತ್ತು ಶಾಂತಿಯನ್ನು ಉಂಟು ಮಾಡುತ್ತವೆ. ದೇವಾಲಯದ ಒಳಗೆ ದೀಪದ ಬೆಳಕಿನಲ್ಲಿ ಪಠಿಸುವಾಗ ಈ ಮಂತ್ರಗಳು ಆಧ್ಯಾತ್ಮಿಕ ಶುದ್ಧತೆಯನ್ನು ಹರಡುತ್ತವೆ. ನಮ್ಮ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಅವರ ಅನುಗ್ರಹದಿಂದ ಎಲ್ಲರ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆಧ್ಯಾತ್ಮಿಕತೆ ಬೆಳಕು ಹರಡಲಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಂತ್ರಗಳಿಗೆ, ಗಾಯತ್ರಿ ಮಂತ್ರಗಳಿಗಾಗಿ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ಬೇಕಿದ್ದವರು ನೋಡಿಕೊಳ್ಳಿ. ಜಾತಕ ಇರಲಿ ಇಲ್ಲದೇ ಇರಲಿ ಒಮ್ಮೆ ಭೇಟಿ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ವಾಸ್ತುವಿನ ಸಮಸ್ಯೆ ಆಗಲಿ, ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಳ್ಳಿ. ಸರ್ವೋಜನ ಸುಖಿನೋ ಭವಂತು. ಧನ್ಯವಾದಗಳು.